ಕಳೆದ ವರ್ಷ ಅಕ್ಟೋಬರ್ನಿಂದ ಇಸ್ರೇಲ್ ಮತ್ತು ಇರಾನ್ ಬೆಂಬಲಿತ ಬಂಡುಕೋರರ ಪಡೆ ಹೆಜ್ಬುಲ್ಲಾ ನಡುವೆ ನಡೆಯುತ್ತಿದ್ದಂತಹ ಕದನಕ್ಕೆ ತಾತ್ಕಾಲಿಕ ವಿರಾಮವನ್ನು ಘೋಷಿಸಿದೆ. ಕದನದ ವಿರಾಮವು ಮಧ್ಯಪ್ರಾಚ್ಯದ ಜೊತೆ ಭಾರತ ಹೊಂದಿರುವಂತಹ ವ್ಯಾಪಾರ ವ್ಯವಹಾರ ಸುಗಮವಾಗುತ್ತದೆ. ಕಳೆದ ವರ್ಷ ದಿಲ್ಲಿಯಲ್ಲಿ ನಡೆದಂತಹ G20 ಶೃಂಗಸಭೆಯಲ್ಲಿ ಭಾರತವನ್ನು ಮಧ್ಯಪ್ರಾಚ್ಯ ಮತ್ತು ಮಧ್ಯಪ್ರಾಚ್ಯದಿಂದ ಯುರೋಪ್ ಮತ್ತು ಅಮೆರಿಕಕ್ಕೆ ಸಂಪರ್ಕಿಸುವ ರೈಲು ಮತ್ತು ಬಂದರು ಜಾಲವನ್ನು ನಿರ್ಮಿಸಿರುವುದಕ್ಕೆ ಸಂಬಂಧಿಸಿದಂತೆ ಘೋಷಣೆ ಮಾಡಲಾಗಿತ್ತು. ಇದಕ್ಕೆ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಅಂತ ಹೆಸರಿಡಲಾಗಿತ್ತು. ಇತ್ತೀಚೆಗೆ ನಿವೃತ್ತರಾದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶ DY ಚಂದ್ರಚೂಡ್ ತಮ್ಮ ಪರವಾಗಿ ಬಂದಿರುವಂತಹ ಆಪಾದನೆಯ ಬಗ್ಗೆ ಮಾತನಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಯಾವ ಕೇಸನ್ನು ಆದ್ಯತೆಯಲ್ಲಿ ತೆಗೆದುಕೊಳ್ಳಬೇಕು ಅಂತ ನಿರ್ಧರಿಸುವುದು ಯಾವುದೇ ಪಕ್ಷವಲ್ಲ ಎಂದಿದ್ದಾರೆ. ANI ಸುದ್ದಿಯ ಜೊತೆಗೆ ಮಾತನಾಡ್ತಾ ಇದ್ದಂತೆ ಚಂದ್ರಚೂಡ್, ಈ ವರ್ಷದಲ್ಲಿ ಸಾಂವಿಧಾನಿಕವಾಗಿ ನಾವು ಕೆಲಸಗಳ ಬಗ್ಗೆ ಗಮನವನ್ನು ಹರಿಸಿದ್ದೇವೆ. 9, 7 ಮತ್ತು 5 ನ್ಯಾಯಾಧೀಶರ ಪೀಠದಲ್ಲಿ ಹಲವು ಆದೇಶವನ್ನು ನೀಡಿದ್ದೇವೆ ಅಂತ ಅವರು ಅಭಿಪ್ರಾಯವನ್ನು ಪಟ್ಟರು. ತಮಿಳು ನಟ ಧನುಷ್ ಮತ್ತು ಐಶ್ವರ್ಯ ರಜನಿಕಾಂತ್ ಅವರಿಂದ ಚೆನ್ನೈನ ಕೌಟುಂಬಿಕ ನ್ಯಾಯಾಲಯವು ವಿಚ್ಛೇದನವನ್ನು ಮಂಜೂರು ಮಾಡಿದೆ. ಧನುಷ್ ಅವರು ನಿರ್ದೇಶಕ ಕಸ್ತೂರಿ ರಾಜ ಅವರ ಮಗನಾಗಿದ್ದು, ಐಶ್ವರ್ಯ ಅವರು ಸೂಪರ್ ಸ್ಟಾರ್ ರಜನಿಕಾಂತ್ ಪುತ್ರಿಯಾಗಿದ್ದಾರೆ. ಐಶ್ವರ್ಯ ಮತ್ತು ಧನುಷ್ 2004ರಲ್ಲಿ ಮದುವೆಯಾಗಿದ್ರು. ಈ ಜೋಡಿಗೆ 2 ಮಕ್ಕಳಿದ್ದಾರೆ. JDS ಬಿಜೆಪಿ ಮೈತ್ರಿ ಸರ್ಕಾರದಲ್ಲಿ 20 ತಿಂಗಳ ಆಡಳಿತದ ಬಳಿಕ ಯಡಿಯೂರಪ್ಪ ಅವರಿಗೆ ಅಧಿಕಾರವನ್ನು ಹಸ್ತಾಂತರಿಸುವುದಕ್ಕೆ ಕುಮಾರಸ್ವಾಮಿ ಬಯಸಿದ್ದರು. ನಾನು ತಪ್ಪಿಸಿದೆ, ನನ್ನಿಂದ ದೊಡ್ಡ ತಪ್ಪು ನಡೆದಿದೆ ಅಂತ ಮಾಜಿ ಸಚಿವ HD ರೇವಣ್ಣ ತಪ್ಪೊಪ್ಪಿಕೊಂಡಿದ್ದಾರೆ. ವಿಧಾನಸೌಧದಲ್ಲಿನ JDS ಶಾಸಕಾಂಗ ಕಚೇರಿಯಲ್ಲಿ JDS ಶಾಸಕಾಂಗ ಪಕ್ಷದ ನಾಯಕ CB ಸುರೇಶ್ ಬಾಬು ಅವರೊಂದಿಗೆ ಬುಧವಾರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಅಧಿಕಾರ ಹಸ್ತಾಂತರ ತಪ್ಪಿಸಿದ್ದು ನಾನು. ಈ ಸತ್ಯ ಯಾರಿಗೂ ಗೊತ್ತಿಲ್ಲ. ಯಾರ್ಯಾರು ಆರೋಪಕ್ಕೆ ಗುರಿಯಾಗಬೇಕಾಯಿತು. ಈಗ ಸತ್ಯ ಹೇಳುತ್ತಿದ್ದೇನೆ ಮತ್ತು ಅದಕ್ಕಾಗಿ ಕ್ಷಮೆ ಕೇಳುತ್ತೇನೆ ಎಂದರು.